ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಡಿಗೆ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ನಾವು ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ನೋಡಿ, ನಾನು ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ. ಇವಾಗ ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ನಾನು ಪ್ಲೇನ್ ಶಾವಿಗೆ ಬಾತ್ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೀನಿ. ನಾನು 1/4 kg ತೊಗೊಂಡಿದ್ದೀನಿ. ಇದು 1 ಪ್ಯಾಕೆಟಲ್ಲಿ ಬಂದು 180 ಗ್ರಾಮ್ ಬರುತ್ತೆ. ನಾನು 1.5 ಪ್ಯಾಕೆಟ್ ಅಷ್ಟು ಫಸ್ಟು ಶಾವಿಗೆನ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಶಾವಿಗೆನ ಬೇಯಿಸ್ಕೊಳ್ಳೋಕ್ಕೆ ನಾನು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ. ನೋಡಿ, ಈಗ ನೀರು ಕಾದಿದೆ. ಈಗ ಶಾವಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಶಾವಿಗೆನ ಫುಲ್ ಬೇಯಿಸ್ಕೊಬೇಡಿ, ಒಂದು ಸ್ವಲ್ಪ ಬೆಂದರೆ ಸಾಕು. ನೋಡಿ, ಈಗ ಬೆಂದಿದೆ. ಈ ನೀರನ್ನ ಕೆಳಗಡೆ ಚೆಲ್ಬಿಡಿ, ಬಿಸಿನೀರನ್ನ. ಆಮೇಲೆ ಶಾವಿಗೆನ ಒಂದು ಫಿಲ್ಟ್ರ್ ಮಾಡೋದ್ರಲ್ಲಿ ಹಾಕ್ಬಿಟ್ಟು ತಣ್ಣೀರು ಹಾಕ್ಬಿಡಿ ತಕ್ಷಣ. ಆವಾಗ ಬಂದು ಹಾಗೇ ಇರುತ್ತೆ, ಇಲ್ಲಾಂದರೆ ಆ ಬಿಸಿಗೇನೆ ಇನ್ನೂ ಒಂದು ಸ್ವಲ್ಪ ಶಾವಿಗೆ ಬೆಂದ್ಬಿಡುತ್ತೆ. ನೋಡಿ, ಇವಾಗ ಶಾವಿಗೆನ ಒಗ್ಗರಣೆ ಮಾಡ್ಕೊಳ್ಳೋಣ. 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಕಡಲೆಬೇಳೆ 1 ಸ್ಪೂನ್ ಹಾಕ್ಕೊಳ್ಳಿ. ಉದ್ದಿನಬೇಳೆ 1 ಸ್ಪೂನು. ಶೇಂಗಾ 1 ಕೈ ಹಿಡಿಯಷ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. 2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ 4 ತೊಗೊಂಡಿದ್ದೀನಿ. 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಶಾವಿಗೆಗೆ ಬಂದು ಟೊಮೆಟೊ ಹಾಕಬೇಡಿ. ನೀವು ತರಕಾರಿ ಹಾಕಿ ಮಾಡೋದಿದ್ರೆ ಟೊಮೆಟೊ ಆ್ಯಡ್ ಮಾಡ್ಬೋದು. ನೀವು ಬರೀ ಪ್ಲೇನ್ ಮಾಡೋದ್ರಿಂದ ಬರೀ ಈರುಳ್ಳಿ ಮಾತ್ರ ಹಾಕ್ಕೊಳ್ಳಿ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಶಾವಿಗೆಗೂ ಸೇರಿಸಿ ಇವಾಗಲೇ ಈರುಳ್ಳಿ ಜೊತೆಗೇ ಹಾಕ್ಬಿಡ್ತೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದು ನಾನು ಕಲರ್ಗೋಸ್ಕರ ಹಾಕ್ಕೊಳ್ತೀನಿ. ಬೇಡ ಅಂದರೆ ನಿಮಗೆ ಅರಿಶಿನ ಪುಡಿನ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಈಗ ಶಾವಿಗೆನ ಬೇಯಿಸಿಟ್ಟಿದ್ನಲ್ಲ, ತಕ್ಷಣ ತಣ್ಣೀರನ್ನ ಆ್ಯಡ್ ಮಾಡಿದ್ರೆ ಈ ಥರ ಉದ್ರುದ್ರಾಗಿ ಶಾವಿಗೆ ಬರುತ್ತೆ. ಇವಾಗ ಶಾವಿಗೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಈ ಥರ ಬೇಯಿಸ್ಬಿಟ್ಟು ಮಾಡಿದ್ರೆ ನಿಮಗೆ ಉದ್ರುದ್ರಿಯಾಗಿ ಸೂಪರಾಗಿ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಮುದ್ದೆ ಥರ ಆಗಿಬಿಡುತ್ತೆ ಶಾವಿಗೆ. ನೋಡಿ, ಈ ಥರ ಒಂದು ಫೋಕ್ ಸ್ಪೂನ್ ತೊಗೊಂಡು ನೋಡಿ, ಈ ಥರ ಹಿಂಗೆ ಮಿಕ್ಸ್ ಮಾಡಿ, ಈ ಥರ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಫುಲ್ ಸಿಮ್ಮಲ್ಲಿ ಒಂದು 2 ನಿಮಿಷ ಹಾಗೆ ಬಿಟ್ಬಿಡಿ. ಆಗ ಬಂದು ಶಾವಿಗೆ ಬಂದು ಸೂಪರಾಗಿ ರೆಡಿಯಾಗಿರುತ್ತೆ. ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡಿ. ಫ್ಲೇಮ್ನ ಫುಲ್ ಕಮ್ಮಿ ಮಾಡಬೇಕು. ಈಗ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಬಟ್ ಫುಲ್ ಹಾಕಲ್ಲ, ಸ್ವಲ್ಪ ಮಾತ್ರ ಹಾಕ್ತೀನಿ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಬೋದು ಶಾವಿಗೆ ಬಾತು. ನಾನು ನೆಕ್ಸ್ಟು ಬಂದು ನಿಮಗೆ ತರಕಾರಿ ಎಲ್ಲ ಹಾಕಿ ಮಾಡಿ ತೋರಿಸ್ತೀನಿ. ಜಸ್ಟ್ 15 ನಿಮಿಷದಲ್ಲಿ ನಿಮಗೆ ಶಾವಿಗೆ ಬಾತ್ ರೆಡಿ ಆಗುತ್ತೆ. ತುಂಬ ಸಿಂಪಲಾಗೂ ಮಾಡ್ಬೋದು ಬ್ರೇಕ್ಫಾಸ್ಟಿಗೆ. ನೀವು ಇದೇ ಥರ ಟ್ರೈ ಮಾಡಿಬಿಟ್ಟು ನೀವು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ಬೆಂಗಳೂರು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ನಾನು ಹಾಕೋ ವೀಡಿಯೋ ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ನನ್ನ ವೀಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು.